ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿಂದ ಏನಪ್ಪ ನಮ್ಮ ಕೆಲಸ ಅಂತಂದರೆ, ಬೆಳಗ್ಗೆಯಿಂದ ಒಂದೇ ಹೆಸರಿಗೆ ಬಂದು ಈಗ 33ದು ಟೈರ್ 2 ಹೋಗಿದ್ವು. ಬಜಾಜ್ ಕಾರ್ಡಲ್ಲಿ ಟೈರ್ 2 ಬುಕ್ ಮಾಡಿಸ್ಬಿಟ್ಟು ಹಂಗೆ ಟೈರ್ ತಗೊಂಡು ಚೇಂಜ್ ಮಾಡಬೇಕಾಯ್ತು. ಅರ್ಜೆಂಟ್ ಡ್ಯೂಟಿ ಬೇರೆ ಇತ್ತು, ಅದಕ್ಕೆ ಹಂಗಾಗಿ ಟೈರು ಬಿಚ್ಚೋಬೇಕಾದ್ರೆ ಸ್ವಲ್ಪ ಬ್ಯುಸಿ ಇದ್ದು ಅರ್ಜೆಂಟಲ್ಲಿ ಬಿಚ್ಕೊಂಡ್ಬಂದ್ವಲ್ಲ, ಆ ಕಾರಣಕ್ಕೆ ಏನು ವಿಡಿಯೋ ಮಾಡಿಲ್ಲ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಟೈರ್ ಬಿಚ್ಕೊಂಡು ಇಲ್ಲಿ ಮುಂದೆ ಪಂಚರ್ ಅಂಗಡಿ ಒಂದು ಐತೆ, ಅಲ್ಲಿ ಬುಕ್ ಮಾಡಿರೋ ಟೈರ್ ಬರುತ್ತೆ. ಅಷ್ಟೊತ್ತಿಗೆ ನಾವು ಇದು ಬಿಚ್ಚಿಸೋ ಅಷ್ಟೊತ್ತಿಗೆ ಅದು ಬರುತ್ತೆ. ಹೋಗ್ಬಿಟ್ಟು ಟೈರ್ ಚೇಂಜ್ ಮಾಡಿಸ್ಕೊಂಡು ಟೈರ್ ತಗೊಂಬಂದು ಅಲ್ಲೋಗಿ ಟೈರ್ ಫಿಟ್ ಮಾಡಬೇಕು. ಅಮ್ಮಮ್ಮ ಅಂದರು ಹೋದ್ಸತಿ ಶಬರಿಮಲೆ ಸೀಸನಲ್ಲಿ ಹಾಕ್ಸಿದ್ದು ಟೈರು 2 ಟೈರ್, ನಾವು ಒಟ್ಟು 4 ಟೈರ್ ಹಾಕ್ಸಿದ್ದೆ. 4ರಲ್ಲಿ 2 ಫ್ರಂಟಲ್ಲಿ ಇದ್ದವು ಹಳೆ ಟೈರ್ಗಳು ಹೋಗಿದ್ವು. ಇವಾಗ 2 ಹೊಸ ಟೈರು. ನನಗೆ ಈ ಟೈರ್ ಹಾಕೋಕೆ ಏನು ಬೇಜಾರೇ ಇಲ್ಲ ಅಂದ್ಕೊಟ್ಟು ಹೇಳ್ಬೇಕು ಅಂದರೆ, ಕ್ಯಾಂಟಲ್ಲಿ ಅವಾಗೆಲ್ಲ ಟೈರ್ ಹಾಕಿ ಈ ಟೈರ್ ಸುಮಾರು 10 ವರ್ಷನೇ ಬಂದೈತೆ. ಒಂಥರ ಖುಷಿ ನೆಮ್ಮದಿ ಹೇಳ್ಬೇಕು ಅಂತಂದರೆ. 90,000 ಓಡೈತೆ, ಪರವಾಗಿಲ್ಲ, ಏನು ಮೋಸ ಇಲ್ಲ ಟೈರು. ಇವಾಗ ಟೈರ್ ಚೇಂಜ್ ಮಾಡ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮಿನಿ ಮುಂದೆ ಇದೆ ಟೈರಲ್ಲಿ. ಇಲ್ಲೆಲ್ಲ ಜಂಕ್ಷನ್ ಬಿಟ್ಟು ಮುಂದಕ್ಕೆ ಹೋಗುವಂತ ನಮ್ಮ ಜನ. ಸುಸ್ತೇ ಆಗ್ಬಿಟ್ಟು ಟೈರ್ ಬಿಚ್ಚೋದಕ್ಕೆ ಅರ್ಜೆಂಟ್ ಬೇರೆ ಪಿಕಪ್ ಇದೆ, ಅದಕ್ಕೋಸ್ಕರ ಟೈರ್ ಚೇಂಜ್ ಮಾಡಿಸಿ ಕಳಿಸ್ಬಿಡೋಣ. ಯಾಕೆ ಮುಂದಕ್ಕೆ ಹೋದ್ಮೇಲೆ ಹುಡುಗರುಗಳು ಫೋನ್ ಮಾಡಿ ನಮಗೆ ತಲೆನೋವು ಕೊಡಬಾರ್ದು. ನಾವಿವಾಗ ಅವ್ರಿಗೆ ಸೇಫ್ಟಿಯಾಗಿ ನೀಟಾಗಿ ರೆಡಿ ಮಾಡಿ ಕಳಿಸ್ಬಿಟ್ರೆ ಅವ್ರು ನಿಮ್ಮದೇ ಹೋಗಿ ಬರ್ತಾರೆ, ಏನು ಭಯ ಇಲ್ದಂಗೆ. ನಾವೇ ಟೈರ್ಗಳು ಹಾಕ್ಸಿಲ್ಲ ಮಾಡಿಲ್ಲ ಅಂತ ನಾವು ಕಳಿಸ್ಬಿಟ್ಟು ಸುಮ್ಮನೆ ಅವಕ್ಕೆ ಮೇಲೆ ಇದು ಮಾಡೋದು ಬೇಡ ಅಂದ್ಬಿಟ್ಟು ಟೈರ್ ಹಾಕ್ಸ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೀನಿ. ನಾನು ಮುಂದೆ ಹೋದ್ಮೇಲೆ ಏನು ಹೇಳ್ತೀನಿ ನೋಡೋಣ. ಪಂಚರ್ ಅಂಗಡಿ ಇಲ್ಲಿ ಸಿಕ್ತು. ಬೈನ್ಪಳ್ಳಿ ಆಗಿದ್ರೆ ಹತ್ರ ದೂರ ಆಗೋದು ಸ್ವಲ್ಪ, ಅದಕ್ಕೆ ಇಲ್ಲಿಗೆ ಬಂದು ಇಲ್ಲಿ ಹಾಕ್ಸ್ಕೊತಾ ಇದ್ದೀವಿ. ಬಿಡ ಅವನು ಬರೋ ಹೊತ್ತಿಗೆ ಕ್ವಾರ್ಟರ್ ಬುಕ್ ಮಾಡಿದ್ದ. ಅವ್ನು ಬರೋ ಹೊತ್ತಿಗೆ 2 ಟೈರ್ ಬಿಚ್ಚಿಸ್ಕೊಂಡು, 1 ಟೈರ್ ಪಂಚರ್ ಆಗದ ಸ್ಟೆಪ್ನಿಗೆ ಆಗುತ್ತಾ ನೋಡಬೇಕು, ಇಲ್ಲಾಂದರೆ 2 ಚೇಂಜ್ ನೋಡೋಣ. ಬರೋ ಹೊತ್ತಿಗೆ ಸದ್ಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರೋಣ. ಟೈರ್ ಬಿಚ್ಚಿದ್ರು. ಇದರಲ್ಲಿ ಫ್ಲ್ಯಾಪ್ ಇರುತ್ತೆ, ಫ್ಲ್ಯಾಪ್ ಚೆನ್ನಾಗಿರುತ್ತೆ, ಅದು ಎತ್ತಿಕೊಂಡ್ರೆ ನೆಕ್ಸ್ಟ್ ಅದಕ್ಕೆ ಯೂಸ್ ಆಗುತ್ತೆ. ಇನ್ನೊಂದು ಬಿಚ್ಚಬೇಕು. ಮೋಸ್ಟ್ಲಿ ಫ್ಲ್ಯಾಪ್ ಏನಾಗಿರಲ್ಲ, ಟೈರು 2 ಹೋಗಿರ್ತದೆ. ಇದು ನಮ್ಮ ಗಾಡೀಲಿ ಬಂದಿದ್ದು BS4. ಇನ್ನೊಂದು ಹೋಗೈತೆ. ಇದು ನಾಳೆ ಯಾವ್ದಾರ ಡ್ಯೂಟಿ ಹಿಡ್ಕೊಂಡು ಹಾಕ್ಬೇಕು. 2 ಟೈರ್ ಚೇಂಜ್ ಮಾಡಿಕೊಂಡ್ರೆ 50 ಸೀಟ್ರು 3 ಡೇಸ್ ಮಡಿಕೇರಿ ಹೋಗಿದೆ AC ಡ್ಯೂಟಿ. ಅದನ್ನು ಇದಕ್ಕೊಂದು ನಾಳೆ ಹಾಕ್ಬೇಕು. ಇನ್ನೊಂದು ಗಾಡಿ ಫ್ರೀ ಇರುತ್ತೆ, ಅದಕ್ಕೆ ಯಾವ್ದಾರ ಡ್ಯೂಟಿ ಇದ್ದರೆ ಔಟದ್ದು ಪಾಸ್ ಮಾಡ್ಕೊಬೇಕು. ಇದನ್ನು ಬಿಚ್ಚಿದ ಮೇಲೆ ಇನ್ನೇನು ಅಷ್ಟಲ್ಲ ಅದು ಬರುತ್ತೆ ಟೈರು. ಈಗ ಫ್ಲಾಪನ್ನು ಚೇಂಜ್ ಮಾಡ್ಕೊಂಡ್ರೆ ವಿನಯ್ ಕುಮಾರ್ ನಾಷ್ಟ ಮಾಡೋಕೆ ಹೋಗಿದ್ದ. ನಾಷ್ಟ ಮಾಡ್ಕೊಂಡು ಇವಾಗ ಬಂದವನೇ. ಟೈಮ್ ಕರೆಕ್ಟಾಗಿ ಊಟ ಮಾಡಿರ್ತಾರೆ ಅವರು. ನಮ್ಮ ಟೈಮ್ ಮಿಸ್ ಆದರೆ ಅವ್ರ ಟೈಮೇ ಮಿಸ್ ಆಗೋಲ್ಲ. ಯಾರ ಬರೋ ಹೊತ್ತು ಕನಕಪುರಕ್ಕೆ ಹೋಗ್ಬೋದಾಗಿತ್ತು ಕಣಲು. ಎಲ್ಲವೂ ನಾವು ಕಾಣೆ. ಟಾಟೇಸಿನೋ ಅಪ್ಪೆ ಗಾಡಿನೋ ಬೇಕಿದ್ದರು. ಹಲೋ किधर भैया पहुंच गया? जल्दी आओ भाई. ಅದಾ ಅಲ್ಲಿ ಯಾವುದೋ ಒಂದು ಗಾಡಿ ಬತ್ತು, ಅದೇನೇನು ಕಾಣೆ ನೋಡೋಣ. ಇದೇ ಇರ್ಬೇಕೇನ ಕಣ. ಲಾರಿ ತಿರ್ಗಿಸ್ತಾನೆ ಇವನೇ ಬಾಪ.
ಬರೋದ್ಗಾರದ ಇದೇ ಆಗೋಯ್ತತ್ತ. ಇದಾಡಲ್ಲ ಅಣ್ಣ ಇವಾಗ ಬಂದ. ಹಾಂ ಹಾಂ 10 ಗಂಟೆಗೆ ನಾವು ಪಿಕಪ್ ಆಗಿದ್ದು. 1.5 ಅವರ್ ಬಂದ. ಟೈರು ಹೊಸ ಟೈರು. ವೀಲ್ಗೆ ಪೌಡ್ರ್ ಹಾಕಿ ಫುಲ್ಲು ಚೇಂಜ್ ಮಾಡಿದೆ. ವೀಲ್ ಪೂರ್ತಿ ಪೌಡ್ರ್ ಹಾಕ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಲೈಫ್ ಬರುತ್ತೆ. ವೀಲ್ ಟ್ಯೂಬ್ ಒಳಗಡೆ ಫ್ರೀ ಸಿಗುತ್ತೆ. ಇಲ್ಲ ಅಂತಂದರೆ ಹೀಟಿಗೆ ಮೆಲ್ಟ್ ಆಗಿಬಿಟ್ಟು ಪಂಚರ್ ಆಯ್ತಾನೆ ಇರುತ್ತೆ. ಅದಕ್ಕೆ ಪೌಡ್ರ್ ಹಾಕ್ತಾರೆ. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಬೋಳಿ ಮಗ ಯಾರ ಕ್ಯಾಂಟ್ರೋನು ಸೈಡ್ಗೆ ಇನ್ನೇನು 1 ಇಂಚಲ್ಲಿ ಟಚ್ ಮಾಡಿಬಿಡೋನು. ನೋಡ್ಕೊಂಡಿದ್ದಕ್ಕೆ ಬಚಾವು. ಫಿಟ್ಟಿಂಗು 2 ಟೈರು, ಹೊಸ ಟೈರ್, ಅಪೋಲೋ ಟೈರು. 2 ಟೈರ್ ಹಾಕ್ಬಿಟ್ಟು ಇವಾಗ ಪಟ್ಟಂತ ಹೋಗಿ ನಾವೇ ಫಿಟ್ಟಿಂಗ್ ಮಾಡ್ಕೊಬೇಕು. ಫಿಟ್ ಮಾಡೋಕ್ಕೆ ಪಂಚರ್ ಅಂಗಡಿ ಅಲ್ಲ, ಎಲ್ಲೂ ಹತ್ರದಲ್ಲಿಲ್ಲ. ಅದೊಂದೇ ಹಿಂಸೆ ನಮಗಿರೋದು. ಎಲ್ಲ ಟೈರ್ಗಿರೆಲ್ಲ ಫಿಟ್ ಆಯಿತು. ನಾನು ನಡಬರ ಟೈರ್ ನೆನಪೇ ಆಗಿಲ್ಲ ನನಗೆ ವಿಡಿಯೋ ಮಾಡ್ಕೊಳೋದು. ಸದ್ಯಕ್ಕೆ ಫಿಟ್ಟಿಂಗ್ ಮಾಡಿಸಿ ಗಾಡಿನ ಡ್ಯೂಟಿಗೆ ಕಳಿಸಿದ್ದೆ ಆಯ್ತದನ್ನ. ಇವಾಗ ಯಾವುದು ಮತ್ತು ಟೈರ್ ಫಿಟ್ ಮಾಡಿ ಆಗೋದು ಎಲ್ಲ ಮಾಡಬೇಕಾಯ್ತು. ಏನು ಮಾಡಿಲ್ಲ. ಸುವೇಲ ಏನು ಸಮಾಚಾರ? ಸುವೇಲ ಬಂದ, ಅದಕ್ಕೆ ಟೈರೆಲ್ಲ ಫಿಟ್ಟಿಂಗ್ ಮಾಡಿಸಿ ಗಾಡಿ ಕಳಿಸ್ದು. ಇನ್ನು 2 ಗಾಡಿ ಇದೆ. ಇನ್ನೆರಡು ಡ್ಯೂಟಿ ಮಾಡಿಸಿ ಕಳಿಸ್ಬೇಕು. ಅವಕ್ಕೂ ನೋಡ್ತಾಯಿನಿ. ಇವಾಗ ಸದ್ಯಕ್ಕೆ ಗುರುವಾರ ಬರಬೇಕು ಸ್ಟಿಕ್ಕರಿಂಗ್ ಮಾಡಿಸೋದಕ್ಕೆ. ಬಂತು ಅಂತಂದರೆ 50 ಸ್ಟಿಕ್ಕರ್ ಕಟ್ ಮಾಡಿಸ್ಬೇಕಂತೆ. ಮಾಡಿಸ್ಕೊಂಡು ಕಳಿಸ್ಬೇಕು. ನೋಡೋಣ. ಅಲ್ಲಿವರೆಗೂ ಸ್ವಲ್ಪ ಎಪ್ಸಿದೆ ಒಂದು ಕೆಲಸ ಐತೆ, ಅದನ್ನು ಮುಗಿಸ್ಕೊಂಡಾರ ಬರ್ತೀನಿ. ಸ್ಟಿಕ್ಕರ್ ಅಂಗಡಿ ಹತ್ರ ಬಂದು 50 ಸೀಟ್ರಿಗೆ ಸ್ಟಿಕ್ಕರ್ ಕಟ್ ಮಾಡಿಸೋದಕ್ಕೆ. ಊರುಗಳೆಲ್ಲ ಹೋಗಿದ್ರು, ಬರೋದು ಇಷ್ಟೊತ್ತಾಯಿತು. ಚಂದ್ರ ಬೇರೆ ಬಂದ. ಚುಚಾ ಯಜಮಾನ್ ಬಂದವ್ರೆ ತಿರುಪತಿಯಿಂದ. ಮೊನ್ನೆ ಬಂದರು. ಯಾರೋ ಕೇಳ್ತಿದಾರಲ್ಲ ಸುಮಾರಣ್ಣ ತೋರಿಸಿ ಅಂತ. ನೋಡ್ರಪ್ಪ ತೋರಿಸ್ತಿದ್ದೀನಿ. ಹಂಗೆ ಯಜಮಾನ್ ಮೇಲೆ ಲವ್ ಯಜಮಾನ್ ಅಂತಿದ್ರಲ್ಲ, ಯಜಮಾನ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಎಲ್ಲ ಆಚೆ ಹೊರಟಾಗಿದ್ರು, ಅದಕ್ಕೆ ಸಿಕ್ಕಿರ್ಲಿಲ್ಲ. ಇವತ್ತು ಸಿಕ್ಕವ್ರೆ. ಇದು ರಾಯಲ್ ಕೌಂಟಿ ಲೆವೆಟ್ ಗೊತ್ತಾ, ಅದಕ್ಕೆ ಇವಾಗ ವಿಡಿಯೋ ಮಾಡಿದ್ದೀನಿ. ಸ್ಟಿಕ್ಕರ್ ಅಂಗಡಿ ಹತ್ರ ಬಂದಿದ್ದೀವಿ. ಸ್ಟಿಕ್ಕರ್ ಹಾಕ್ಸೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ 33 ಟೈರ್ ಚೇಂಜ್ ಮಾಡೋದು ಇವೆಲ್ಲ ಆಯಿತು. ಕಟ್ ಮಾಡ್ತಾರೆ. ಏನು ಮಾಡ್ತಿದ್ದೀಣ? ಯಾರ ಹೆಸರು? ಅಕ್ಕನ ಹೆಸರು. ಅಕ್ಕನ ಹೆಸರು ಹಾಕ್ಸ್ಕೊತಾನೆ. ಗುರುವಾರ ಇವಾಗ ನೆಕ್ಸ್ಟ್ ನಮ್ಮದೇ ಕಟ್ ಮಾಡೋದು. ಎಲ್ಲ ಹೋಗಿದ್ರು ಗುರುಗಳು, ಎಲ್ಲರೂ ಬಂದವ್ರೆ. ಯಜಮಾನ್ ನೋಡೋಣ. ಸ್ಟಿಕ್ಕರ್ ಎಡಿಟಿಂಗ್ ಮಾಡ್ಬೇಕಾರೆ ವಿಡಿಯೋ ಮಾಡ್ತೀನಿ. ನಾನು ಮಾಡ್ತಿಲ್ಲ. ಇವಾಗ ಸ್ಟಿಕ್ಕರ್ ಎಲ್ಲ ಎಡಿಟಿಂಗ್ ಮಾಡಿಸ್ತವ್ರೆ ನಮ್ಮ ಗುರುಗಳು. ಸ್ಟಿಕ್ಕರಿಂಗ್ದೆಲ್ಲ ಪ್ಲಾನಿಂಗ್ ಆಗುತ್ತೆ, ಎಲ್ಲ ಮಾಡ್ತಾವ್ರೆ. ಹಾಂ ಪ್ಲ್ಯಾನು ಬ್ಯಾನ್ ಅಲ್ಲ ನಾವು. ಸ್ಟಿಕ್ಕರ್ ಕಟಿಂಗ್ ಮಾಡಿಸಿ ನೆಕ್ಸ್ಟ್ ಇವತ್ತು ಕಟಿಂಗ್, ನಾಳೆ ಕಟಿಂಗ್ ಮಾಡ್ತಾರೆ. ನಾಳಿದ್ದು ಅಂಟಿಸ್ಬಿಡ್ತಾರೆ. 3 ದಿನ ಆಯಿತು ವೆಯ್ಟ್ ಮಾಡಿ. ಇವತ್ತು ಮಾಡ್ತಾವ್ರೆ. ರಾತ್ರಿ 10 ಗಂಟೆ ಆಗೈತೆ. ಇನ್ನೂ ಸ್ಟಿಕ್ಕರ್ ಎಡಿಟಿಂಗ್ ಮಾಡಿಸ್ಕೊಂಡು ಕೂತಿದ್ದೀವಿ. ಎಲ್ಲೆಲ್ಲ ಹುಡುಕಿ ಕಟ್ ಮಾಡಿ ನೆಕ್ಸ್ಟು ನಾಳೆ ಕಟಿಂಗ್ ಮಾಡಿಸಿ ಅಂಟಿಸೋದು. ಇವಾಗ 10 ಗಂಟೆ ಆಗೈತೆ.
ಇನ್ನು ಎಲ್ಲ ಸ್ಟಿಕ್ಕರ್ ಕಟ್ ಮಾಡ್ತಾನೆ ಅವರೇ. ಸ್ಟಿಕ್ಕರ್ ಕ್ರೆಡಿಟ್ ಇವ್ರದೆ. ಇನ್ನು ಮಿಕ್ಕಿದ್ದು ಸ್ಟಿಕ್ಕರ್ ಎಲ್ಲ ಕಟ್ಟಾದ್ಮೇಲೆ ಗಾಡಿ ಗಂಟಿಸ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಇವತ್ತಿನ ಸದ್ಯಕ್ಕೆ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಬಾಯ್, ಗುಡ್ ನೈಟ್.